ವಿಶ್ವ ರಶ್ಮಿ, ನನಗೆ ಇಲ್ಲೇನಾಗ್ತಿದೆ ಅಂತಾನೆ ಅರ್ಥ ಆಗ್ತಿಲ್ಲ. ನಿಜವಾಗ್ಲೂ ಅಪ್ಪ, ಏನ್ ನಾಟಕ ನಡೀತಾ ಇದೆ ಇಲ್ಲಿ? 100 ಜನದ ಎದುರುಗಡೆ ನನ್ನ ಕುಟುಂಬಕ್ಕೆ ಕೆಸರೇರ್ತಾ ಇದ್ದೀರಲ್ಲ, ಏನಿದೆ ಸಾಕ್ಷಿ ನಿಮ್ಮ ಹತ್ರ? ಓ, ಯಾರೋ ಅನುಮಾನ ಪಟ್ಟಿದ್ದಕ್ಕೆ ನನ್ನ ಮಗ ಅಪರಾಧಿಯಾಗಿ ನಿಂತ್ಕೋಬೇಕಾ? ಯೋಗೇಣ, ಹೇಳಿದ್ದೆ ತಂದೀನಿ, ತಗೊಳ್ಳಿ. ಒಳ್ಳೆ ಟೈಮಿಗೆ ಬಂದಿದ್ಯಾ ನೋಡ್ಲಾ. ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ನೀವು ಕೇಳ್ತಾ ಇದ್ದಿದ್ದ ಸಾಕ್ಷಿ ಬಂದೇ ಬಿಟ್ಟದೆ. ಇದು ನೋಡ್ತಾ ಇದ್ದಂಗೆ ನಮ್ ಲಾಯರ್ ಅಪ್ಪಂಗೆ ಎಲ್ಲ ಗೆಪ್ತಿ ಬಂದ್ಬಿಡ್ತದೆ. ಓ ಯವಿ ಯವಿ ಯವಿ, ಎದುರುಗಡೆ ನೋಡಿದ್ರೆ ಮಗ ಮಾತಾಡಕ್ಕೆ ಇಲ್ಲ ಅಂತದೆ. ಅಲ್ಲೇ ಫೋಟೋದಾಗ ನೋಡು, ಏನ್ ಖುಷಿ, ಏನ್ ಅಂದ, ಏನ್ ಚಂದ. ಫೋಟೋಲ್ ಕಿಸ್ಕೊಂಡ್ ನಿಂತಿರೋದ್ ನೋಡ್ಲಾ. ಮೇಷ್ಟ್ರೆ, ನೀವ್ ಈ ಫೋಟೋಗಳು ನೋಡ್ಬೇಕು. ನಮ್ ಲಾಯರಿ ಬಾಯಿಗೆ ಇವಾಗ ಬೀಗ ಬಿದ್ದದೆ. ಫೋಟೋ ನೋಡ್ತಾ ಇದ್ದಂಗೆ ಸತ್ಯ ಹೆಂಗ್ ಹೊರಕ್ಕಾಗ್ತದೆ ನೋಡಿ. ಐಜಿ ಸಾಹೇಬ್ರೆ, ನೀವು ನೋಡ್ಬೇಕು, ಜನ ಎಲ್ಲ ನೋಡ್ಬೇಕು. ನೋಡಿ ಹೆಂಗ್ ತಪ್ಕೊಂಡ್ ನಿಂತವ್ ನೋಡಿ. ಇದೊಂದೇ ಅಲ್ಲ, ಇನ್ನೂ ಫೋಟೋಗಳವೆ ನನ್ನ ಹತ್ರ. ಏನಿದು ಪರಿಚಯ? ಪರಿಚಯ್ ಅದೇನು ಅಂತ ಹೇಳು. ನಿಮ್ಮಪ್ಪ ಕೇಳ್ತಿದಾರಲ್ಲ, ಏನಾಗಿದೆ ಅಂತ ಹೇಳು. ಯಾಕೆ ಮಾತ್ ಬರ್ತಿಲ್ವಾ? ಈಗ್ಲೂನು ನನಗೂ ಈ ಹುಡುಗಿಗೂ ಸಂಬಂಧ ಇಲ್ಲ ಅಂತ ವಾದ ಮಾಡ್ತೀಯಾ? ಏಯ್, ಹೇಳ, ಎಲ್ಲ ಕೇಳ್ತವ್ರ ತಾನೇ, ನಿಜ ಏನು ಅಂತ ಹೇಳು. ಫೋಟೋ ನೋಡಿದ್ಮ್ಯಾಗೆ ಎಲ್ರಿಗೂ ಎಲ್ಲ ಗೊತ್ತಾಯ್ತದೆ. ಆದ್ರೂ ನಿನ್ ಬಾಯಿಂದ ಒಂದ್ಕಿತ ಕೇಳಿದ್ರೇನೆ ನಮಗ್ ಸಮಾಧಾನ. ಏನಪ್ಪ ಇದೆಲ್ಲ? ಗೌರಿಶಂಕರ ಹೇಳಿದ್ದೆಲ್ಲ ನಿಜಾನ? ಬಾಯ್ ಬಿಟ್ಟು ಮಾತಾಡಪ್ಪ, ನಿಜ ಏನು ಅಂತ. ಏನಂತ ಹೇಳಂಕಲ್, ಶಂಕರ ಅಂತ ಇಲಿಟ್ರೇಟ್ ಫೆಲೋಸೆ ಇಂಥ ಫೋಟೋ ಇಟ್ಕೊಂಡು ಮನ್ಸಿಗೆ ಬಂದಂಗೆ ಮಾತಾಡ್ತಾರೆ. ಬರೀ ಶಂಕರ ಮಾತಾಡಿದ್ರೆ ಮಾತ್ರ ನನಗೆ ಬೇಜಾರಾಗ್ತಿರ್ಲಿಲ್ಲ. ಆದರೆ ಗೌರಿ ಅವರೇ, ನೀವು ಬುದ್ಧಿವಂತರು, ಪ್ರಜ್ಞೆವಂತರು, ಇಂಥ ಫೋಟೋ ಇಟ್ಕೊಂಡು ತಲೆ ಬುಡ ಇಲ್ದಿರೋ ಕತೆ ಕಟ್ತಿದ್ದೀರಾ. ಅದಕ್ಕೆ ನನಗೆ ಬೇಜಾರಾಗ್ತಿರೋದು. ಪರಿಚಯ್, ಪ್ಲೀಸ್ ಹೇಳಪ್ಪ, ಈ ಹುಡುಗಿ, ಈ ಫೋಟೋಸ್ ಎಲ್ಲ ಏನು? ಏನಂತ ಹೇಳಂಕಲ್, ಈ ಫೋಟೋಸಲ್ಲಿ ಅಂಥದ್ದು ಏನಿದೆ? ಯಾಕೆ ಅಲಿಗೇಷನ್ ಮಾಡ್ತಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ. ಈ ಫೋಟೋದಲ್ಲಿರೋ ಹುಡುಗಿ ಇದೆ ಅನು. ಇವ್ರ ಕೇಸ್ನ ನಾನೇ ಹ್ಯಾಂಡಲ್ ಮಾಡ್ತಿರೋದು. ಇವ್ರ ಫ್ಯಾಮಿಲಿ ತುಂಬ ಪ್ರಾಬ್ಲಮಲ್ಲಿತ್ತು. ಕೇಸ್ ಟೈಮಲ್ಲಿ ತುಂಬ ಟೆನ್ಷನಲ್ಲಿದ್ದರು. ಆ ಟೈಮಲ್ಲಿ ನಾನು ಒಳ್ಳೆ ಮನುಷ್ಯನಾಗಿ, ಅವ್ರ ಅಣ್ಣನಾಗಿ ಇವ್ರಿಗೆ ಹೆಲ್ಪ್ ಮಾಡಿದೆ. ಜೋಗಿಯವ್ರಿಗೆ ಏನ್ ಮಾಡ್ತಿದ್ದೀರಾ? ಬಿಡಿ, ನಾವೇ ಜಗಳ ಮಾಡಕ್ ಬಂದಿಲ್ಲ, ಬಿಡಿ. ನೀವು ಬುಡಿ ಅಮ್ಮಿಯವ್ರೆ, ನನ್ನ ಮಕ್ಕಳು ಸಮಾಜಕ್ಕೆ ಕಳಂಕ. ಕಟ್ಕೊಂಡಿರೋ ಎಂಡ್ರನ್ನೇ ತಂಗಿ ಅಂತವನೆ. ಅವನ್ ಬಚಾವಾಗೋದಕ್ಕೋಸ್ಕರ ಅಣ್ಣ ತಂಗಿ ಅನ್ನೋ ಪವಿತ್ರವಾದ ಬಂಧನ ಯೂಸ್ ಮಾಡ್ಕತ್ತವನೆ. ಬಡವ ರಾಸ್ಕಲ್, ನಿನ್ ಕೊಚ್ಚೆ ಬುದ್ಧಿ ಮದ ಇರೋದೇ ಕಣ್ಲ. ಅದನ್ನ ಇವತ್ತು ತಿಳಿಸ್ದೆ ಬಿಡಕ್ಕಿಲ್ಲ. ಬುಡಿ ಅಮ್ಮಿಯವ್ರೆ ನೀವು. ನಿನ್ ಮದ ಏರಿರೋ ಕೊಚ್ಚೆ ಬುದ್ಧಿನ ಇವತ್ತು ತಿಳಿಸ್ದೆ ಬಿಡಕ್ಕಿಲ್ಲ ಕಳ್ಳ. ಜೋಗಿಯವ್ರೆ, ನಾವ್ ಜಗಳ ಬುಡಿ ಮಾಡಕ್ ಅಮ್ಮಿಯವ್ರೆ ಬಂದಿಲ್ಲ, ನೀವು. ಬಿಡಿ. ಅಮ್ಮಿಯವ್ರೆ ನನ್ ಬುಡಿ. ಬಿಡಿ ಜೋಗಿಯವ್ರೆ.
ನೋಡಿದ್ರಾನು ಅವ್ನ್ ಏನ್ ಹೇಳ್ತಾ ಇದ್ದಾನೆ ಅಂತ ಕೇಳಿಸ್ಕೊತಿದ್ದೀರಾ? ಈಗ್ಲಾದ್ರೂ ಅವ್ನ್ ಬಂಡವಾಳ ಏನು ಅಂತ ಗೊತ್ತಾಯ್ತಾ ನಿಮ್ಗೆ? ಒಂದು ತಪ್ಪನ್ನ ಮುಚ್ಚಾಕೋದಕ್ಕೋಸ್ಕರ ಎಂತ ಚೀಪ್ ಲೆವೆಲ್ಗೆ ಇಳಿದಿದ್ದಾನೆ ಅಂತ ನೋಡಿ. ಜಗತ್ತಿನ ಮುಂದೆ ನಿಮ್ಮನ್ನ ಹೆಂಡತಿ ಅಂತ ಒಪ್ಕೊಳ್ದೆ ಹೋದ್ರೂ ಪರವಾಗಿಲ್ಲ, ಆದ್ರೆ ಗಂಡ ಹೆಂಡತಿ ಸಂಬಂಧನ ಅಣ್ಣ ತಂಗಿ ಸಂಬಂಧ ಅಂತ ಹೇಳಿ 2 ಸಂಬಂಧಕ್ಕೂ ಅವಮಾನ ಮಾಡ್ತಿದ್ದಾನೆ. ಪ್ಲೀಸ್ ಅನು ಅವರೇ, ಬಾಯ್ ಬಿಟ್ಟು ಮಾತಾಡಿ. ಸತ್ಯ ಏನು ಅಂತ ಎಲ್ರಿಗೂ ಹೇಳಿ. ನೀವೇ ಅವನ್ ಹೆಂಡತಿ ಅಂತ ಹೇಳಿ. ಅವ್ರು ತಾನೇ ಏನ್ ಹೇಳ್ತಾರೆ ರಮ್ಯಾರೆ? ಈ ಕಳ್ಳ ಐರಿ ಇವ್ನ್ ಕಂತ್ರಿ ಬುದ್ಧಿ ತೋರಿಸಿ ಅವ್ರಿಗೇನೋ ಎದುರಿಸಿರ್ತಾನೆ. ನೋಡಿ ನೋಡಿ ಅನ್ನೋರೆ, ಈ ಕಚಡ ನನ್ನ ಮಕ್ಳಿಗೆಲ್ಲ ನೀವು ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಇವನಿ ಅದೇನೇ ಆಗ್ಲಿ ನಿಮ್ಮನ್ನ ನಾನು ಕಾಪಾಡ್ಕತೀನಿ. ಈ ನನ್ನ ಮಗ ಏನ್ ಮಾಡವನೆ ಅಂತ ಎಲ್ರ ಮುಂದೆ ನಿಜ ಹೇಳಿ. ಅಂತಿಂತ ಹೆಣ್ಣು ನಾನಲ್ಲ, ನನ್ನಂತ ಹೆಣ್ಣು ಯಾರು ಇಲ್ಲ, ನಾ ಬರುವ ದಾರಿ ಗೌರವ ತೋರಿ. ಪಂಕು, ಏನ್ ಸುನಂದ ಅವರು ನನ್ನ ನೋಡ್ಕೊಂಡು ಇಲ್ಲಿವರೆಗೂ ಬಂದ್ಬಿಟ್ಟಿದ್ದೀರಾ? ಅದು ನಿಂತವ ಯೋನೋ ಕೇಳ್ತೀನಿ, ತಪ್ಪು ತಿಳ್ಕೊಬಾರ್ದು. ಅಯ್ಯ, ಅದ್ ಯೋನ್ ಅಂತ ಕೇಳಿ ನಿಮ್ ವಿಷಯದಾಗ ತಪ್ಪು ತಿಳ್ಕೊಳ್ಳೋದುಂಟೆ? ಯೋನು ಅದೇ ಅವತ್ತು ಐಸುಗ್ ತಂದ್ಕೊಟ್ಟಿದ್ದಲ್ಲ, ಅದು ನನ್ಗೂ ತಂದ್ಕೊಡ್ತೀಯಾ? ಐಸುಗ? ನಾ ಏನ್ ತಂದ್ಕೊಟ್ಟಿದ್ದೆ? ಅದೇ ಪಂಕು, ಐಸು ಕಣ್ಣು ಕಪ್ಪು ಕಾಣ್ಲಿ ಅಂತ ಪ್ಯಾಟೆಗೆ ಹೋಗಿ ತಂದ್ಕೊಟ್ಟಿದ್ದಲ್ಲ, ಅದನ್ನ ಹಚ್ಕೊಂಡ್ಮೇಲೆ ಐಸು ಬೋ ಪಸಂದಾಗಿ ಕಾಣಿಸ್ತಿದ್ಲು. ಅದೇಯಾ? ಓ ಕಾಜಲ್ಲೇ? ಅದೇ ಅದೇ, ನನ್ಗೂ ತಂದ್ಕೊಡ್ತೀಯಾ? ಅದಾ? ಈಗ ನಿಮ್ಗೆ ಯಾಕೋ ಸುನಂದವರೇ? ನಮ್ಮ ಮನೆಯವರು ಯಾವಾಗ್ಲೂ ನನ್ನನ್ನು ನೋಡಿ ಸಂದಾಗಿಲ್ಲ, ದರಿದ್ರದವಳು ಅಂತ ಎಲ್ಲ ಬೈತಿರ್ತಾರೆ. ಅದನ್ನ ಹಚ್ಕೊಂಡ್ರೆ ನಾನೂ ಸಂದಾಗ ಕಾಣಿಸ್ತೀನಲ್ವಾ, ಅವಾಗ ಅವ್ರಿಗೆ ನನ್ನ ಮ್ಯಾಕೆ ಸಾನಿ ಪಿರುತಿ ಬರ್ತದೆ. ಹೆಣಕ್ ಸಿಂಗಾರ ಮಾಡಿದ್ರೆ ಪ್ರೀತಿ ಬರ್ತದೆ. ಯೋನಂದೆ? ಯೋನಿಲ್ಲ, ಅದನ್ನ ಹಚ್ಕೊಂಡ್ರೆ ರುದ್ರಣ್ಣವ್ರಿಗೆ ಪ್ರೀತಿ ಉಕ್ಕಿ ಉಕ್ಕಿ ಬರ್ತದೆ ಅಂದೆ. ಹಂಗಾರೆ ನಂಗೂ ತಂದ್ಕೊಡ್ತೀಯಾ? ಕಾಸು ಕೊಡ್ತೀನಿ. ಕೊಡಿ ಅಮ್ಮೋರೆ, ನಿಮ್ಗಿಲ್ಲ ಅನ್ನಕೈತದೆ. ಈಗ ಪ್ಯಾಟೆಗೆ ಹೋಗಿ ತಗೋಬತ್ತೀನಿ. ನೋಡು, ತಡ ಮಾಡ್ಬೇಡ. ಏಟಾಯ್ತದ ಇವಳು? ಕಣ್ ಕಪ್ಪು, ಕಾಜಲ್ಲು ಎಲ್ಲ ಸೇರಿ 500 ರೂಪಾಯಿ ಆಯ್ತದೆ. ಅಲ್ಲ, ಆಟೆ ಚಿಕ್ಕು ಡಬ್ಬಿಗೆ ಆಟೊಂದು ದುಡ್ಡು ಆಯ್ತದ? ಹ್ಞೂ, ಮತ್ತೆ ಅದನ್ನ ಹಚ್ಕೊಂಡ್ರೆ ನಿಮ್ ಗಂಡ ಜೀವನ ಪೂರ್ತಿ ನಿಮ್ಮನ್ ಪಿರುತಿ ಮಾಡಕ್ಕಿಲ್ವೇ? ಗಂಡನ್ ಪಿರುತಿ ಮುಂದೆ 500 ರೂಪಾಯಿ ಯಾವ ಲೆಕ್ಕ ಹೇಳಿ? ನನ್ ಗಂಡನ್ ಪಿರುತಿ ಮುಂದೆ 500 ರೂಪಾಯಿ ದೊಡ್ದೆ. ತಡ್ಕ, ಇವಾಗ್ಲೇ ತಕಬತ್ತೀನಿ. ಇವತ್ತು ಒಳ್ಳೆ ಕಮಾಯಿ. ದಿನ ಹಿಂಗೆ ಮಾಡಿ 500 ರೂಪಾಯಿ ಕಿತ್ಕೋಬೇಕು. ಪರಿಚಯ ಅವ್ರು ಹೇಳ್ದಾಗೆ ನಾನು ಅವರು ಒಂದು ಕೋರ್ಟ್ ಕೇಸ್ ವಿಚಾರದಲ್ಲಿ ಸಿಕ್ಕಿದ್ದು. ನಾನು ಆ ಟೈಮಲ್ಲಿ ತುಂಬ ಡಿಸ್ಟರ್ಬ್ ಆಗಿದ್ದೆ, ತುಂಬ ಸಮಸ್ಯೆಯಲ್ಲಿದ್ದೆ. ಆಗ ಇವರೇ
ನಾನು ಅಣ್ಣನ ಸ್ಥಾನದಲ್ಲಿ ನಿಂತು ನನಗೆ ಸಮಾಧಾನ ಮಾಡಿದ್ದು.